ನಾನು ಒಬ್ಬ ಹುಡುಗಿ, ಆದ್ದರಿಂದ ಹುಡುಗಿಯಾಗುವುದು ಸುಲಭವಲ್ಲ ಎಂದು ನನಗೆ ತಿಳಿದಿದೆ. ಅದಕ್ಕಾಗಿಯೇ ನಾನು ಇಂದಿಗೂ ಪ್ರತಿ ಹುಡುಗಿಗೂ ಖಂಡಿತವಾಗಿಯೂ ಹೇಳುತ್ತೇನೆ, ಜೀವನದಲ್ಲಿ ಯಾರನ್ನ ಅವಲಂಬಿಸಬೇಡಿ, ವಿಶೇಷವಾಗಿ ಹಣಕ್ಕಾಗಿ. ಇಂದಿನ ಯುಗದಲ್ಲಿ ಹುಡುಗಿಯರು ಮುಂದೆ ಸಾಗುತ್ತಿದ್ದಾರೆ ಮತ್ತು ಸ್ವತಂತ್ರರಾಗುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ. ಆದರೆ ಈ 21ನೇ ಶತಮಾನದಲ್ಲಿಯೂ ಪ್ರತಿ ಹುಡುಗಿಯು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುತ್ತಿಲ್ಲ. ಇದರಿಂದಾಗಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ನಿಮ್ಮ ತಾಯಿಯನ್ನು ನೋಡಿದರೆ ಅವಳಿಗೆ ಏನೂ ಕೊರತೆ ಇಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಅವಳು ಗೃಹಿಣಿಯಾಗುವ ಮೂಲಕ ತನ್ನ ಕನಸುಗಳನ್ನು, ಆಶೆಗಳನ್ನು ಮತ್ತು ಇಂದಿನ ಕಾಲಕ್ಕೆ ಉದ್ಯೋಗದ ಕನಸನ್ನು ಮರೆತಿದ್ದಾಳೆ. ಆದರೆ ಈ ಸಮಾಜವು ಈ ವಿಷಯವನ್ನು ಸಹ ಗೌರವಿಸುವುದಿಲ್ಲ ಮತ್ತು ಅವಳು ತನ್ನ ಬಗ್ಗೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾಳೆ. ಏಕೆಂದರೆ ಬಾಲ್ಯದಲ್ಲಿ ಅವಳು ಮೊದಲು ತನ್ನ ಹೆತ್ತವರ ಮೇಲೆ, ನಂತರ ಮದುವೆಯ ನಂತರ ಗಂಡನ ಮೇಲೆ ಮತ್ತು ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ವೃದ್ಧಾಪ್ಯ ಬಂದಾಗ ತನ್ನ ಗಂಡು ಮಕ್ಕಳ ಮೇಲೆ ಅವಲಂಬಿತಳಾಗುತ್ತಾಳೆ. ಅದಕ್ಕಾಗಿಯೇ ಅವಳು ಎಂದಿಗೂ ತನಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಹೊಂದಿಲ್ಲ. ಅವಳು ತನ್ನ ಇಡೀ ಜೀವನವನ್ನು ಅಭದ್ರತೆಯಲ್ಲಿ ಕಳೆಯುತ್ತಾಳೆ. ಜವಾಬ್ದಾರಿಗಳನ್ನು ಹೇಗೆ ತೆಗೆದುಕೊಳ್ಳುವುದು, ನೈತಿಕ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸುವುದು ಎಂದು ಅವಳಿಗೆ ತಿಳಿದಿಲ್ಲ. ಅದು ಅವಳ ತಪ್ಪಲ್ಲ. ನೀವು ಮದುವೆಯಾಗಿ ಮಕ್ಕಳನ್ನು ಹೊಂದಬೇಕು ಎಂದು ಅವಳಿಗೆ ಕಲಿಸಲಾಗಿದೆ. ಪ್ರತಿ ನಗರದಲ್ಲಿಯೂ ಶಿಕ್ಷಣದ ಅರ್ಥವೇನು? ಇಂದಿಗೂ ಅನೇಕ ಹುಡುಗಿಯರು ಕೇವಲ ಗೃಹಿಣಿಯಾಗುವ ಮೂಲಕ ನೆಲೆಸಲು ಬಯಸುತ್ತಾರೆ. ಅದಕ್ಕಾಗಿಯೇ ನಾನು ಸಮಾಜದ ಪಾತ್ರಗಳಿಗೆ ಹೊಂದಿಕೊಳ್ಳಲು ಇಷ್ಟಪಡುವುದಿಲ್ಲ. ಏಕೆಂದರೆ ಸಮಾಜವು ಈ ವಿಷಯವನ್ನು ಪ್ರತಿ ಹುಡುಗಿಯ ಮನಸ್ಸಿನಲ್ಲಿ ಇರಿಸಿದೆ. ನಿಮ್ಮ ಜೀವನವು ಕೇವಲ 25ನೇ ವಯಸ್ಸಿನಲ್ಲಿ ಮದುವೆ ಮತ್ತು ಮಕ್ಕಳಿಗೆ ಸೀಮಿತವಾಗಿದೆ. ಇದು ನಿಮ್ಮ ಕರ್ತವ್ಯ. ನಿಮ್ಮ ಗಂಡ ಗಳಿಸುತ್ತಾನೆ. ನಂತರ ನೀನು ಹಣವನ್ನು ಏನು ಮಾಡುತ್ತೀ? ನಮ್ಮದೇ ಆದ ಗುರುತನ್ನು ಮಾಡಿಕೊಳ್ಳುವ ಅಗತ್ಯವೇನು? ಗಂಡನ ಹೆಸರಿನಲ್ಲಿ ಸಿಂಧೂರವಿದೆ. ನೀವು ಅಡುಗೆ ಮನೆಯಲ್ಲಿ ಸೀಮಿತ. ಏರು ಧ್ವನಿಯಲ್ಲಿ ಮಾತನಾಡುವುದು ಹುಡುಗಿಯರಿಗೆ ಸರಿಹೊಂದುವುದಿಲ್ಲ. ನೀವು ಹುಡುಗಿಯಾಗಿದ್ದರೆ ಹುಡುಗಿಯಾಗಿಯೇ ಇರಿ, ಇತ್ಯಾದಿ. ಮನೆ ಕೆಲಸ ಚಿಕ್ಕದು ಎಂದು ನಾನು ಹೇಳುತ್ತಿಲ್ಲ. ವಾಸ್ತವವಾಗಿ ಮನೆ ನಡೆಸುವುದು ಒಂದು ಕಂಪನಿಗಿಂತ ಕಡಿಮೆಯೇನೂ ಅಲ್ಲ. ಆದರೆ ಮನೆಗೆಲಸ ಮಾಡುವುದು, ಮೇಕಪ್ ಮಾಡುವುದು, ಶಾಪಿಂಗ್ ಮಾಡುವುದು ಒಂದು ಹುಡುಗಿ ಇಷ್ಟೆಲ್ಲ ಮಾಡೋದಕ್ಕೆ ಹುಟ್ಟಿಲ್ಲ. ಯಾರಾದರೂ ಹೀಗೆ ಯೋಚಿಸಿದರೆ ಕ್ಷಮಿಸಿ. ನೀವು ನಿಮ್ಮ ಯೋಚನೆಯನ್ನು ಬದಲಾಯಿಸಿಕೊಂಡರೆ ಒಳ್ಳೆಯದು. ನಾವು ಹುಡುಗಿಯರು ಸಮಾಜಕ್ಕೆ ಹೊಸ ದಿಕ್ಕು ಮತ್ತು ಸ್ಥಿತಿಯನ್ನು ನೀಡಲು ಒತ್ತಾಯಿಸಲ್ಪಟ್ಟಿದ್ದೇವೆ. ಅಥವಾ ಹಣ ಸಂಪಾದಿಸುವುದು ಮತ್ತು ಮನೆ ನಡೆಸುವುದು ಸುಲಭವಲ್ಲ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಆದರೆ ಸಮಾಜವು ಪುರುಷರಿಗೆ ಮಾತ್ರ ಗೌರವ ನೀಡುತ್ತದೆ ಮತ್ತು ಬೇರೆ ಯಾರಿಗೂ ಅಲ್ಲ. ಅದಕ್ಕಾಗಿಯೇ ಯಾರನ್ನೂ ಅವರ ಕೆಲಸಕ್ಕಾಗಿ ಕಡಿಮೆ ಮಾಡಲು ಅಥವಾ ಕೀಳಾಗಿ ಕಾಣಲು ಪ್ರಯತ್ನಿಸಬೇಡಿ. ಮತ್ತು ಜಗತ್ತಿನ ಪ್ರತಿಯೊಬ್ಬ ಹುಡುಗಿಯೂ ಸಂಪಾದಿಸಬೇಕು ಎಂದು ನಾನು ನಂಬುತ್ತೇನೆ. ನೀವು ಲಕ್ಷಗಟ್ಟಲೆ ಸಂಪಾದಿಸದಿರಬಹುದು, ಆದರೆ ಖಂಡಿತವಾಗಿಯೂ ನಿಮ್ಮ ಸ್ವಂತ ಖರ್ಚನ್ನು ಭರಿಸಲು ಸಾಕಷ್ಟು ಸಂಪಾದಿಸುತ್ತೀರಿ. ಸತ್ಯವನ್ನು ಹೇಳಬೇಕೆಂದರೆ, ನೀವು ನಿಮ್ಮ ಸ್ವಂತ ಹಣವನ್ನು ಗಳಿಸಿದಾಗ ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನೀವು ಹೊಂದಿರುವ ಗೌರವ ಮತ್ತು ವಿಶ್ವಾಸವು ಕೋಟ್ಯಾಧಿಪತಿಯ ಹೆಂಡತಿಯಾಗಿರುವುದರಿಂದ ನಿಮಗೆ ಸಿಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವನದುದ್ದಕ್ಕೂ ಇನ್ನೊಬ್ಬರ ಮನೆಯಲ್ಲಿ ಸೇವಕಿಯಾಗಿ ಇರುವುದಕ್ಕಿಂತ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಬಳಸಲು ಸಾಧ್ಯವಾಗದಿದ್ದರೆ ನಿಮ್ಮ ಇಡೀ ಜೀವನಕ್ಕೆ ಕೋಪಗೊಂಡು ನಿಗ್ರಹಿಸಲ್ಪಡುವುದಕ್ಕಿಂತ ಸಮಾನವಾಗಿ ನಿಂತು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಬದುಕುವುದು ಉತ್ತಮ. ಈಗ ನೀವು ನಿಮ್ಮನ್ನು ಪಂಜರದಲ್ಲಿ ಬಂಧಿಸಬಾರದು, ಸೇವಕಿಯಾಗಿರಬಾರದು. ಅದಕ್ಕಾಗಿಯೇ ನಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವುದು ಮುಖ್ಯ. ಯಾರೂ ನಿನ್ನ ಕಡೆಗೆ ಬೆರಳು ತೋರಿಸದಂತೆ ನೀನು ಅದನ್ನು ಏಕೆ ಮಾಡುತ್ತೀಯಾ? ಲೌಕಿಕ ವಿಷಯಗಳ ಬಗ್ಗೆ ನಿನಗೆ ಏನು ಗೊತ್ತು? ಕೇಳು, ಹುಡುಗ ಮಾಡಬಹುದಾದ ಎಲ್ಲವನ್ನ ನೀನು ಮಾಡಬಹುದು. ಒಂದು ವೇಳೆ ನೀವು ಇಂದು ಯಾರ ನಂಬಿಕೆಯ ಮೇಲೆ ಬದುಕುತ್ತೀರೋ ಆ ವ್ಯಕ್ತಿ ನಾಳೆ ಇಲ್ಲದಿರಬಹುದು. ಅವರು ನಿನ್ನನ್ನು ಬಿಟ್ಟು ಹೋಗಲು ತಯಾರಿ ನಡೆಸುತ್ತಿರಬಹುದು. ಆಗ ನೀನು ಏನು ಮಾಡುತ್ತೀ? ನೀನು ಎಲ್ಲಿಗೆ ಹೋಗುತ್ತೀ? ನೀನು ಹೇಗೆ ಬದುಕಲು ಸಾಧ್ಯವಾಗುತ್ತದೆ? ನೀನು ಎಷ್ಟು ದಿನ ಹೀಗೆ ಭಯಪಡುತ್ತಲೇ ಇರುತ್ತೀ?
ಈ ಸಮಾಜದ ನಿಷ್ಪ್ರಯೋಜಕ ಚಿಂತನೆಯಲ್ಲಿ ನಿನ್ನನ್ನು ನೀನು ಹೊಂದಿಕೊಳ್ಳುತ್ತಲೇ ಇರುತ್ತಿ. ಎದ್ದೇಳು, ನಿನಗೆ ಬೇಕಾದಷ್ಟು ಹೋರಾಡಿ. ನಂತರ ಅವನಿಗಾಗಿ ಅನೇಕ ನಿಂದನೆಗಳನ್ನು ತೆಗೆದುಕೊಳ್ಳಿ. ನಿಮಗೆ ಬೇಕಾದಷ್ಟು ದ್ವೇಷವನ್ನು ಸೃಷ್ಟಿಸಿ. ಅದನ್ನೆಲ್ಲ ಮಾಡಿ, ಆದರೆ ಖಂಡಿತವಾಗಿಯೂ ಸ್ವಾತಂತ್ರ್ಯವನ್ನು ಸೃಷ್ಟಿಸಿ. ಕುಟುಂಬದಲ್ಲಿ ಎಲ್ಲರೂ ಹುಡುಗರ ವೃತ್ತಿ ಜೀವನದ ಬಗ್ಗೆ ಚಿಂತಿಸುತ್ತಿರುವಷ್ಟು ನಾನು ಹುಡುಗಿಯ ಭವಿಷ್ಯದ ಬಗ್ಗೆ, ಅವಳ ವೃತ್ತಿ ಜೀವನದ ಬಗ್ಗೆ ಚಿಂತಿಸುತ್ತಿರುವ ಯಾರನ್ನೂ ನೋಡಿಲ್ಲ. ಅದಕ್ಕಾಗಿಯೇ ನಿಮ್ಮ ವೃತ್ತಿ ಜೀವನವನ್ನು ಯಾವುದೇ ಬೆಲೆಗೆ ಮಧ್ಯದಲ್ಲಿ ಬಿಡಬೇಡಿ. ಯಾರಾದರೂ ನಿಮ್ಮ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಗುತ್ತದೆ ಎಂದು ಷರತ್ತು ವಿಧಿಸಿದರೆ ಅದು ನಿಮ್ಮ ಹೆತ್ತವರಾಗಿರಲಿ, ಗಂಡನೇ ಆಗಿರಲಿ, ಪ್ರೀತಿಯನ್ನು ಸಾಧಿಸಲಾಗುವುದಿಲ್ಲ ಎಂದು ಯಾರ ನಡವಳಿಕೆಯನ್ನು ನಿರ್ಣಯಿಸುವ ಅಗತ್ಯವಿಲ್ಲ. ಎಲ್ಲವೂ ಕಾಲಕ್ರಮೇಣ ಬದಲಾಗುತ್ತಲೇ ಇರುತ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ವ್ಯಕ್ತಿಯ ಉದ್ದೇಶಗಳು. ಅದಕ್ಕಾಗಿಯೇ ಯಾರನ್ನೂ ಅವಲಂಬಿಸಬೇಡಿ. ಎಲ್ಲರ ಜೊತೆಗೆ ನಿಮ್ಮ ಬಗ್ಗೆಯೂ ಸ್ವಲ್ಪ ಯೋಚಿಸಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ನಾನು ಭಾವಿಸುತ್ತೇನೆ. ಮನೆ ಕೆಲಸಗಳು ಹೇಗೆ ಮಾಡುವುದರ ಜೊತೆಗೆ ಜೀವನವು ಕೇವಲ ಗೃಹಿಣಿಯಾಗುವುದಕ್ಕಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ನೀವು ನಿಮ್ಮ ಆಲೋಚನಾ ವಿಧಾನದಿಂದ ಎಂದಿಗೂ ಕೋಪಗೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ನಿಮ್ಮ ಜೀವನ ಮತ್ತು ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಅದರ ಬಗ್ಗೆ ಯೋಚಿಸುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಜ್ಞಾನವನ್ನು ಸಾಧ್ಯವಾದಷ್ಟು ಹೆಚ್ಚಿಸಿಕೊಳ್ಳಿ. ಅಧ್ಯಯನ ಮಾಡಿ ಮತ್ತು ನಿಮ್ಮ ಉಳಿವಿಗಾಗಿ ಮಾತ್ರ ಅವಲಂಬಿತರಾಗುತ್ತೀರಿ. ನೀವು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಬಹುದು. ಸಮಾಜದಲ್ಲಿ ನಿಮ್ಮ ಹೆಸರನ್ನು ಗಳಿಸಬಹುದು. ನೀವು ಬೇರೆಯವರನ್ನು ನೋಡುವ ಅಗತ್ಯವಿಲ್ಲ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನೀವು ಯಾರ ಮುಂದೆಯೂ ಬೇಡಿಕೊಳ್ಳುವ ಅಗತ್ಯವಿಲ್ಲ. ಯಾವುದೇ ಹುಡುಗಿ ಏನನ್ನಾದರೂ ಮಾಡುತ್ತಲೇ ಇರಬೇಕು ಮತ್ತು ಕಲಿಯುತ್ತಿರಬೇಕು. ಅವಳು ತನ್ನದೇ ಆದ ಆದಾಯದ ಮೂಲಕ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅದನ್ನು ಈಗ ತಿಳಿದುಕೊಳ್ಳಬೇಕು. ನೀವು ತುಂಬ ಬಲಶಾಲಿ ಮತ್ತು ಸಮರ್ಥರು. ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದು. ಇತರ ಹುಡುಗಿಯರು ಸಹ ತಮ್ಮ ಪರವಾಗಿ ನಿಲ್ಲಲು ಸಾಧ್ಯವಾಗುತ್ತದೆ. ನನ್ನನ್ನು ನೋಡಿದಾಗ ಪ್ರತಿ ಹುಡುಗಿಯೂ ಆರ್ಥಿಕವಾಗಿ ಸ್ವತಂತ್ರರಾಗಲು ಬಯಸುತ್ತಾಳೆ ಎಂದು ತಿಳಿಸುವವರೆಗೆ ನೀವು ಸ್ಫೂರ್ತಿಯಾಗುತ್ತೀರಿ. ನಿಮ್ಮ ಗುರುತನ್ನು ಸ್ವಲ್ಪ ಮಟ್ಟಿಗೆ ಪ್ರಯೋಗಿಸಿ ಸ್ವತಂತ್ರವಾಗಿರಲು ಉತ್ತೇಜನ ನೀಡಿ. ನೀವು ನಿಮ್ಮೊಳಗೆ ಸಂಪೂರ್ಣರು. ಸಣ್ಣ ಚಿಂತನೆಯ ಜೌಗು ಪ್ರದೇಶದಿಂದ ಹೊರಬಂದು ನಿಮಗಾಗಿ ಹೊಸ ಜಗತ್ತನ್ನು ಸೃಷ್ಟಿಸಿ. ಆತ್ಮೀಯ ಹುಡುಗಿಯರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಹಾಗೆ ಇರುವ ಹುಡುಗಿಯರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.